ತಂಡದಲ್ಲಿ ಆಟಗಾರರಿಗೇನು ಬರ ಇಲ್ಲ. ಒಂದೊಂದು ಸ್ಲಾಟ್ಗೂ ಕೂಡ 4-5 ಆಪ್ಷನ್ಸ್ ಇದೆ. ಅದು ಕೂಡ ವರ್ತ್ ಇರುವಂತ ಪ್ಲೇಯರ್ಗಳೇ ಇದ್ದಾರೆ. ಸದ್ಯ ಏಷ್ಯಾ ಕಪ್ ಟೂರ್ನಿಗೆ ಸ್ಕ್ವಾಡ್ ರೆಡಿ ಮಾಡ್ತಾ ಇರುವಂತ ಮ್ಯಾನೇಜ್ಮೆಂಟ್ಗೆ ಈಗ ಇದೇ ದೊಡ್ಡ ತಲೆನೋವಾಗಿದೆ. ಯಾರನ್ನ ಫೈನಲ್ ಮಾಡೋದು, ಯಾರನ್ನ ಡ್ರಾಪ್ ಮಾಡೋದು ಅನ್ನೋದೇ $1 ಮಿಲಿಯನ್ ಪ್ರಶ್ನೆಯಾಗಿದೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ತಂಡದ ಪರ ಇನ್ನಿಂಗ್ಸ್ ಅನ್ನ ಆರಂಭ ಮಾಡೋಕೆ ಬ್ಯಾಟ್ಸ್ಮನ್ಗಳ ದಂಡೇ ಇದೆ. ಓಪನಿಂಗ್ ಸ್ಲಾಟ್ ನಿರೀಕ್ಷೆಯಲ್ಲಿ ಯಾರೆಲ್ಲ ಇದ್ದಾರೆ, ಯಾರಿಗೆ ಚಾನ್ಸ್ ಸಿಗಬಹುದು ಅನ್ನೋ ಬಗೆಗಿನ ಒಂದಷ್ಟು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಕೊಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಇಂಗ್ಲೆಂಡ್ ಪ್ರವಾಸ ಮುಗಿಸಿ ಭಾರತಕ್ಕೆ ಬಂದಿರುವಂತಹ ಟೀಂ ಇಂಡಿಯಾ ಮುಂದಿನ ತಿಂಗಳಲ್ಲಿ ಏಷ್ಯಾ ಕಪ್ನಲ್ಲಿ ಕಣಕ್ಕಿಳಿಯಲಿದೆ. ಸೆಪ್ಟೆಂಬರ್ 9ರಂದು ಆರಂಭವಾಗಲಿರುವಂತಹ ಟೂರ್ನಿಗೆ ಬಿಸಿಸಿಐ ಇನ್ನಷ್ಟೇ ತಂಡವನ್ನು ಪ್ರಕಟ ಮಾಡಬೇಕಿದೆ. T20 ಮಾದರಿಯಲ್ಲಿ ನಡೆಯಲಿರುವಂತಹ ಈ ಪಂದ್ಯಾವಳಿಯಲ್ಲಿ ಶುಭ್ಮನ್ ಗಿಲ್ ಮತ್ತು ಯಶಸ್ವಿ ಜೈಸ್ವಾಲ್ ಕಂಬ್ಯಾಕ್ ಮಾಡೋದು ಬಹುತೇಕ ಫಿಕ್ಸ್ ಆಗಿದೆ. ಹಾಗೇನಾದ್ರೂ ಇವರಿಬ್ಬರನ್ನ ತಂಡಕ್ಕೆ ಸೇರಿಸಿಕೊಂಡ್ರೆ ಮ್ಯಾನೇಜ್ಮೆಂಟ್ಗೆ ಹೊಸ ತಲೆನೋವು ಶುರುವಾಗಲಿದೆ. ಟೀಂ ಇಂಡಿಯಾ ಪರ ಓಪನರ್ಸ್ ಯಾರು ಎಂಬ ಪ್ರಶ್ನೆ ಕಾಡ್ತಾ ಇದೆ. ಏಷ್ಯಾ ಕಪ್ ಟೂರ್ನಿಯಲ್ಲಿ ಓಪನರ್ಸ್ ಯಾರು? 2025ರಲ್ಲಿ T20 ಮಾದರಿಯಲ್ಲಿ ಭಾರತ ಪರ ಯಾವುದೇ ಪಂದ್ಯಗಳನ್ನು ಆಡದ ಶುಭ್ಮನ್ ಗಿಲ್ ಸದ್ಯ ಏಷ್ಯಾ ಕಪ್ನೊಂದಿಗೆ ಕಂಬ್ಯಾಕ್ ಮಾಡೋಕೆ ಎದುರು ನೋಡ್ತಾ ಇದ್ದಾರೆ. ಇದೇ ಕಂಬ್ಯಾಕ್ ಟೀಂ ಇಂಡಿಯಾ ಮ್ಯಾನೇಜ್ಮೆಂಟ್ಗೆ ಮಾತ್ರ ಅಲ್ಲ, ಸೆಲೆಕ್ಷನ್ ಕಮಿಟಿಗೂ ಕೂಡ ಹೊಸ ಟೆನ್ಷನ್ ಅನ್ನ ತಂದಿಟ್ಟಿದೆ. ಯಾಕಂದ್ರೆ ಏಷ್ಯಾ ಕಪ್ನಲ್ಲಿ ಆಡೋಕೆ ಒಬ್ಬರಲ್ಲ ಇಬ್ಬರಲ್ಲ, ಬರೋಬ್ಬರಿ 7 ಓಪನರ್ಸ್ ತುದಿಗಾಲಲ್ಲಿ ನಿಂತಿದ್ದಾರೆ, ಅವಕಾಶಕ್ಕಾಗಿ ಕಾಯ್ತಾ ಇದ್ದಾರೆ. ಶುಭ್ಮನ್ ಗಿಲ್, ಯಶಸ್ವಿ ಜೈಸ್ವಾಲ್, ಅಭಿಷೇಕ್ ಶರ್ಮಾ, ಸಂಜು ಸ್ಯಾಮ್ಸನ್, KL ರಾಹುಲ್, ಸಾಯಿ ಸುದರ್ಶನ್ ಹಾಗೆ ಇಶಾನ್ ಕಿಶನ್. ಈ 7 ಮಂದಿಯಲ್ಲಿ ಟೀಂ ಇಂಡಿಯಾ ಪರ ಸ್ಥಾನ ಯಾರಿಗೆ ಅನ್ನೋದು ಕುತೂಹಲ ಜೋರಾಗಿದೆ. ಸೆಲೆಕ್ಷನ್ ಕಮಿಟಿಗೆ ಇದೇ ಈಗ ಬಿಗ್ ಚಾಲೆಂಜ್ ಆಗಿದೆ. ಅಭಿಷೇಕ್ ಶರ್ಮಾ ಮತ್ತು ಸಂಜು ಸ್ಯಾಮ್ಸನ್ ಸ್ಥಾನಕ್ಕೆ ಕುತ್ತು. ಯಶಸ್ವಿ ಜೈಸ್ವಾಲ್ ಮತ್ತು ಶುಭ್ಮನ್ ಗಿಲ್ ಈ ಮೊದಲು ಟೀಂ ಇಂಡಿಯಾ ಪರ T20 ತಂಡದ ಓಪನರ್ಸ್ ಆಗಿದ್ರು. ಆದರೆ ಏಕದಿನ ಹಾಗೆ ಟೆಸ್ಟ್ ತಂಡದಲ್ಲಿ ಬ್ಯುಸಿಯಾಗಿದ್ದಂತ ಇವರಿಬ್ಬರಿಗೆ ಅಭಿಷೇಕ್ ಶರ್ಮಾ ಮತ್ತು ಸಂಜು ಸ್ಯಾಮ್ಸನ್ ಆಲ್ಟರ್ನೇಟಿವ್ ಆಗಿ ಈ ಹಿಂದಿನ ಸರಣಿಗಳಲ್ಲಿ ಟೀಂ ಇಂಡಿಯಾದ ಓಪನರ್ಗಳಾಗಿದ್ರು. ಸಿಕ್ಕ ಅವಕಾಶದಲ್ಲಿ T20 ಪರ ಅದ್ಭುತ ಪ್ರದರ್ಶನ ನೀಡಿದ್ದಾರೆ. ಇದೀಗ ಖಾಯಂ ಓಪನರ್ಗಳಾದ ಶುಭ್ಮನ್ ಗಿಲ್ ಹಾಗೆ ಯಶಸ್ವಿ ಜೈಸ್ವಾಲ್ T20 ತಂಡಕ್ಕೆ ಕಂಬ್ಯಾಕ್ ಮಾಡೋಕೆ ರೆಡಿಯಾಗಿದ್ದಾರೆ. ಹೀಗಾಗಿ ಅಭಿಷೇಕ್ ಶರ್ಮಾ ಹಾಗೆ ಸಂಜು ಸ್ಯಾಮ್ಸನ್ ಸ್ಥಾನ ಅತಂತ್ರಕ್ಕೆ ಸಿಲುಕಿದೆ. ಆರಂಭಿಕ ಸ್ಥಾನ ಬಿಟ್ಟು ಕೊಡ್ತಾರಾ ಸಂಜು ಸ್ಯಾಮ್ಸನ್? ಹೌದು, ಜೈಸ್ವಾಲ್ ಮತ್ತು ಗಿಲ್ ರೀ ಎಂಟ್ರಿ ಕೊಟ್ರೆ ಸಂಜು ಸ್ಯಾಮ್ಸನ್ ಅವರೇ ಸ್ಥಾನವನ್ನ ಬಿಟ್ಕೊಡ್ಬೇಕಾಗುತ್ತೆ. ಈ ಹಿಂದೆ ಶುಭ್ಮನ್ ಗಿಲ್ ಹಾಗೆ ಅಭಿಷೇಕ್ ಶರ್ಮಾ ಇನ್ನಿಂಗ್ಸ್ ಓಪನ್ ಮಾಡಿದ್ದೂ ಇದೆ. ಅಗ್ರೆಸಿವ್ ಇಂಟೆಂಟ್ ನಲ್ಲಿ ಬ್ಯಾಟ್ ಬೀಸಿದ್ದೂ ಇದೆ. ಸದ್ಯ ನಂಬರ್ 1 T20 ಬ್ಯಾಟರ್ ಆಗಿರುವಂತ ಅಭಿಷೇಕ್ ಶರ್ಮಾರನ್ನ ತಂಡದಿಂದ ಹೊರಗಿಡೋದು ಕಷ್ಟ ಸಾಧ್ಯ. ಹೀಗಾಗಿ ಅಭಿಷೇಕ್ ಜೊತೆ ಗಿಲ್ ಅಥವಾ ಜೈಸ್ವಾಲ್ ಓಪನರ್ಗಳಾಗಿ ಆಡುವಂತ ಸಾಧ್ಯತೆ ಜಾಸ್ತಿ ಇದೆ. ಪರಿಣಾಮ ಸಂಜು ಸ್ಯಾಮ್ಸನ್ಗೆ ಆರಂಭಿಕನ ಸ್ಥಾನ ಬಿಟ್ಕೊಡ್ಬೇಕಾದಂತ ಅನಿವಾರ್ಯತೆ ಕೂಡ ಎದುರಾಗಿದೆ. ತಂಡದಲ್ಲಿ ಸ್ಥಾನದ ನಿರೀಕ್ಷೆಯಲ್ಲಿದ್ದಾರೆ ಸ್ಟಾರ್ ಬ್ಯಾಟರ್ಸ್. ಸದ್ಯದ ಡೆವಲಪ್ಮೆಂಟ್ಸ್ ಗಳನ್ನ ನೋಡ್ತಾ ಇದ್ರೆ ಶುಭ್ಮನ್ ಗಿಲ್, ಯಶಸ್ವಿ ಜೈಸ್ವಾಲ್, ಅಭಿಷೇಕ್ ಶರ್ಮಾ ಹಾಗೆ ಸಂಜು ಸ್ಯಾಮ್ಸನ್ ಈ 4ವರೇ ತಂಡದ ಫಸ್ಟ್ ಚಾಯ್ಸ್ ಓಪನರ್ಸ್ ಆಗಿದ್ದಾರೆ. ಅದರ ಜೊತೆಗೆ IPL ನಲ್ಲಿ ಸದ್ದು ಮಾಡಿದಂತ ಸಾಯಿ ಸುದರ್ಶನ್, KL ರಾಹುಲ್, ಇಶಾನ್ ಕಿಶನ್ ಕೂಡ ಆಕಾಂಕ್ಷಿಗಳಾಗಿದ್ದಾರೆ. ರಾಹುಲ್ ಮತ್ತು ಕಿಶನ್ T20 ಕ್ರಿಕೆಟ್ಗೆ ಕಂಬ್ಯಾಕ್ ಮಾಡೋಕೆ ಎದುರು ನೋಡ್ತಾ ಇದ್ರೆ ಯಂಗನ್ ಸಾಯಿ ಸುದರ್ಶನ್ 2ನೇ ಅವಕಾಶದ ನಿರೀಕ್ಷೆಯಲ್ಲಿದ್ದಾರೆ. ಈ ಮೂಲಕ 2 ಸ್ಥಾನಗಳ ಮೇಲೆ 7 ಆಟಗಾರರ ಕಣ್ಣಿದೆ. ಇವರ ಪೈಕಿ ಯಾವೊಬ್ಬ ಆಟಗಾರರನ್ನ ಸುಲಭಕ್ಕೆ ಸೈಡ್ಲೈನ್ ಮಾಡೋಕೆ ಸಾಧ್ಯವಿಲ್ಲ. ಹೀಗಾಗಿ ಏಷ್ಯಾ ಕಪ್ಗೆ ಓಪನರ್ಸ್ ಆಯ್ಕೆ ಸೆಲೆಕ್ಷನ್ ಕಮಿಟಿಗೆ ಕಗ್ಗಂಟಾಗೋದ್ರಲ್ಲಿ ಡೌಟೇ ಇಲ್ಲ. ಹಾಗಂತ ಇಲ್ಲಿ ಭಾರತಕ್ಕೆ ಏಷ್ಯಾ ಕಪ್ ಮಾತ್ರವೇ ಟಾರ್ಗೆಟ್ ಆಗಿಲ್ಲ. 2026ರಲ್ಲಿ ನಡೆಯಲಿರುವಂತ T20 ವಿಶ್ವಕಪ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಏಷ್ಯಾ ಕಪ್ಗೆ ತಂಡವನ್ನ ಕಟ್ಟಬೇಕು. ಇಲ್ಲಿ ಟೀಮ್ ಸಕ್ಸಸ್ ಆಯ್ತು ಅಂದ್ರೆ ಅದೇ ಟೀಮ್ ಅದೇ ಫಾರ್ಮುಲಾವನ್ನ ನೆಕ್ಸ್ಟ್ ಕಂಟಿನ್ಯೂ ಮಾಡಬೇಕಾಗುತ್ತೆ. ಹೀಗಾಗಿ ಸೆಲೆಕ್ಷನ್ ಕಮಿಟಿ ಅಳೆದು ತೂಗಿ ಆಟಗಾರರ ಸೆಲೆಕ್ಷನ್ ನಲ್ಲಿ ಬ್ಯುಸಿ ಆಗಿದೆ. ನಿಮ್ಮ ಪ್ರಕಾರ ಏಷ್ಯಾ ಕಪ್ನಲ್ಲಿ ಭಾರತ ಪರ ಯಾರು ಇನ್ನಿಂಗ್ಸ್ ಅನ್ನ ಆರಂಭ ಮಾಡಬೇಕು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.